ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಕೆಚಪ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ ನಾನಿಲ್ಲಿ 1 kgಯಷ್ಟು ಟೊಮೆಟೊ, ಹಣ್ಣಾಗಿರುವಂಥ ಟೊಮೆಟೊ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಬೀಜ ಮತ್ತು ನೀರನ್ನು ತೆಗಿಬಾರ್ದು, ಅದನ್ನು ಸಹ ಹಾಕ್ಕೋಬೇಕು. ನಂತರ 3 ಬೆಳ್ಳುಳ್ಳಿ, 3 ಒಣಮೆಣಸು, ಒಂದು ಚಿಕ್ಕ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು, ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನೂ ಹುರಿದಿಲ್ಲ, ಹಾಗೆ ಹಾಕಬೇಕು. ನಂತರ ಒಂದು 1/4 ಕಪ್ಪಷ್ಟು ವಿನಿಗರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ 3 ಲವಂಗ, ಇದು ಪರಿಮಳಕ್ಕೆ ತುಂಬ ಚೆನ್ನಾಗಿರ್ತದೆ. ನಂತರ ಒಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕದೆ ಹಾಗೆಯೇ ಒಂದು 3 ರಿಂದ 4 ವಿಸಿಲ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೂರಿಸ್ಕೋಬೇಕು. ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯ್ದಷ್ಟು ತುಂಬಾ ಸಾಫ್ಟ್ ಆಗುತ್ತೆ, ತುಂಬ ರಸ ಬರ್ತದೆ. ನೋಡಿ, ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದನ್ನು ಓಪನ್ ಮಾಡಬೇಕು. 3 ವಿಸಿಲ್ ಹಾಕಿದ್ದೀನಿ ನಾನು. ಇದು ಚೆನ್ನಾಗಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಿ ರುಬ್ಬಿದರೆ ಅದು ಎಲ್ಲ ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ನಂತರ ಚೆನ್ನಾಗಿ ಅದನ್ನು ಸೋಸ್ಕೋಬೇಕು. ಅದರಲ್ಲಿ ಬೀಜ ಇರೋದ್ರಿಂದ ಅದೆಲ್ಲ ಸಪ್ರೇಟ್ ಆಗಬೇಕು. ಅದಕ್ಕೆ ಎಲ್ಲವನ್ನು ಸೋಸಿ ಇಟ್ಕೊಂಡಿದ್ದೀನಿ. ನೋಡಿ, ಸೋಸಿರುವಂತಹ ಟೊಮೆಟೊ ಪೇಸ್ಟ್. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾವುದೇ ರೀತಿ ಎಣ್ಣೆಯನ್ನು ಹಾಕಿಲ್ಲ ನಾನು. ನೋಡಿ, ಇವಾಗ ಎಷ್ಟು ತಿಕ್ಕಾಗಿದೆ ನೋಡಿ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ರುಚಿ ನೋಡ್ಕೊಳ್ಳಿ. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಬೇಕಾದರೆ ಮಾತ್ರ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತೀವೋ ಅಷ್ಟು ದಿನ ಸ್ಟೋರ್ ಮಾಡ್ಕೋಬೋದು. ವಿನಿಗರ್ ಹಾಕಿರೋದ್ರಿಂದ ಅದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ನೀವು 1 ತಿಂಗಳ ತನಕ ಸ್ಟೋರ್ ಮಾಡಿದ್ರೂ ಸ್ವಲ್ಪನೂ ಹಾಳಾಗಲ್ಲ. ನೋಡಿ, ಇವಾಗ ಆಗಿದೆ. ಫ್ಲೇಮ್ ಆಫ್ ಮಾಡಿಬಿಟ್ಟು ತಣ್ಣಗಾದ ಮೇಲೆ ಈ ರೀತಿ ಗ್ಲಾಸ್ ಜಾರಿಗೆ ಹಾಕಿಡಿ. ಆವಾಗ ತುಂಬ ದಿನದ ತನಕ ಸ್ಟೋರ್ ಮಾಡ್ಕೋಬೋದು. ನೋಡಿ, ಥಿಕ್ನೆಸ್ ನೋಡಿ, ನಾವು ಮಾರ್ಕೆಟಲ್ಲಿ ತಗೊಳ್ಳೋ ಸಾಸ್ ಹಾಗೇ ಇರ್ತದೆ. ತುಂಬಾ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಸಹ ತಿಳಿಸ್ಕೋಬೇಕು. ಯಾವುದೇ ರೀತಿಯ ಫುಡ್ ಕಲರನ್ನು ಬಳಸಿಲ್ಲ. ತುಂಬಾ ರುಚಿಯಾಗಿರುತ್ತೆ. ತುಂಬ ದಿನದ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.